ಹಲೋ ನಮಸ್ಕಾರ. ನಾನು ನಿಮ್ಮ ದರ್ಶನ್. ಇವತ್ತಿನ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಭಗವದ್ಗೀತೆ ಯಥಾರೂಪದ ಅಧ್ಯಾಯ 1 ಶ್ಲೋಕ 2ಕ್ಕೆ ಸ್ವಾಗತ. ಬನ್ನಿ ವಿಡಿಯೋನ ಶುರು ಮಾಡೋಣ. ಜೈ ಶ್ರೀ ಕೃಷ್ಣ. ರಾಧೆ ರಾಧೆ. ಅಧ್ಯಾಯ 1 ಶ್ಲೋಕ 2. ಸಂಜಯ ಉವಾಚ ದೃಷ್ಟ್ವಾ ತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜ ವಚನಮಬ್ರವೀತ್. ಅನುವಾದ: ಸಂಜಯನು ಹೇಳಿದ, ರಾಜನೇ, ಪಾಂಡುಪುತ್ರರ ಒಂದು ಸೇನಾವ್ಯೂಹವನ್ನು ವೀಕ್ಷಿಸಿ ರಾಜ ದುರ್ಯೋಧನನು ತನ್ನ ಗುರುಗಳ ಬಳಿಗೆ ಹೋಗಿ ಈ ಕೆಳಗಿನ ಮಾತುಗಳನ್ನು ಹೇಳಿದ ಅಂತಂದೇಳಿ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾನೆ. ಅರ್ಥ: ಧೃತರಾಷ್ಟ್ರನು ಹುಟ್ಟು ಕುರುಡಾಗಿರ್ತಾನೆ, ಹಾಗೆ ಅವನು ಆಧ್ಯಾತ್ಮಿಕವಾಗಿಯೂ ಕುರುಡನಾಗಿರ್ತಾನೆ. ಧರ್ಮದ ವಿಚಾರದಲ್ಲಿ ಕೂಡ ತನ್ನ ಮಕ್ಕಳು ತನ್ನಷ್ಟೇ ಕುರುಡರಾಗಿರ್ತಾರಂತಂದೇಳಿ ಧೃತರಾಷ್ಟ್ರನಿಗೆ ಮುಂಚೆನೇ ತಿಳಿದಿರುತ್ತೆ. ಹಾಗಾಗಿ ಹುಟ್ಟಿದಾಗಿನಿಂದ ಕೂಡ ಧರ್ಮದ ಹಾದಿಯಲ್ಲಿ ನಡೆದುಕೊಂಡು ಬರುತ್ತಿರತಕ್ಕಂತಹ ಪಾಂಡವರೊಡನೆ ಈ ಕುರುಕ್ಷೇತ್ರ ಯುದ್ಧದಲ್ಲಿ ತನ್ನ ಮಕ್ಕಳು ಯಾವುದೇ ವಿಚಾರಕ್ಕೂ ಅವರೊಡನೆ ಒಂದು ರಾಜಿಯನ್ನು ಒಪ್ಪಂದವನ್ನು ಮಾಡಿಕೊಳ್ಳಲ್ಲ ಅಂತಂದೇಳಿ ಖಚಿತವಾಗಿ ತಿಳಿದಿರುತ್ತೆ. ಆದರೂ ಕೂಡ ಅವನ ಒಂದು ಮನಸ್ಸಿನ ಸಮಾಧಾನಕ್ಕೋಸ್ಕರ ಇವನ ಸಂಜಯನ ಬಳಿಗೆ ಕೇಳ್ತಾನೆ, ಅಲ್ಲಿ ಒಂದು ರಣರಂಗದಲ್ಲಿ ಯಾವ ರೀತಿಯ ಒಂದು ಸನ್ನಿವೇಶ ನಡೀತಿದೆ, ಆ ಭೂಮಿಯ ಒಂದು ಪ್ರಭಾವದಿಂದ ಏನಾದರೂ ನನ್ನ ಮಕ್ಕಳು ಪಾಂಡವರೊಡನೆ ಏನಾದರೂ ರಾಜಿ ಏನಾದರೂ ಒಪ್ಪಂದ ಮಾಡ್ಕೊಳ್ತಾರ ಅಂತಂದೇಳಿ ಅವನು ಸಂಜಯನ ಬಳಿಗೆ ಕೇಳ್ತಾನೆ. ಸಂಜಯ ಒಂದು ಚಿಂತಿತನಾದಂತಹ ಧೃತರಾಷ್ಟ್ರನ ಒಂದು ಸಾವಧಾನ ಹೇಳೋಕ್ಕೋಸ್ಕರ ಅವನು ಸಂಜಯ ಹೇಳ್ತಾನೆ ಧೃತರಾಷ್ಟ್ರನಿಗೆ, ಇಲ್ಲ ರಾಜನೇ, ಅಲ್ಲಿನ ಯಾವುದೇ ರೀತಿಯಾದಂತಹ ಒಂದು ಭೂಮಿಯ ಪ್ರಭಾವದಿಂದ, ಒಂದು ಯಾತ್ರಾ ಸ್ಥಳದ ಪ್ರಭಾವದಿಂದ ಯಾವುದೇ ರೀತಿಯಾದಂತಹ ಕೌರವರು ಪಾಂಡವರೊಡನೆ ಯಾವುದೇ ಕಾರಣಕ್ಕೂ ಅವರೊಡನೆ ಒಂದು ಒಪ್ಪಂದವನ್ನು ಮಾಡಿಕೊಳ್ಳಲ್ಲ ಅಂತಂದೇಳಿ ಒಂದು ಸಮಾಧಾನವಾದಂತಹ ಮಾತುಗಳನ್ನು ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾನೆ. ಹಾಗೆಯೇ ಈ ಒಂದು ಶ್ಲೋಕದ ಪ್ರಕಾರ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಿರ್ತಾನೆ, ನಿಮ್ಮ ಮಗನಾದಂತಹ ದುರ್ಯೋಧನನು ತನ್ನ ಗುರುಗಳಾದಂತಹ ಬಳಿಗೆ ಹೋಗ್ತಾನೆ. ಏಕೆಂದ್ರೆ ಅಲ್ಲಿಯ ಸನ್ನಿವೇಶದ ಪ್ರಕಾರ, ಅಂದ್ರೆ ಪಾಂಡವರ ಒಂದು ಸೇನಾವ್ಯೂಹವನ್ನು ಕಂಡು ಅವನು ಅಲ್ಲಿಯ ವಾಸ್ತವತೆಯನ್ನು ತಿಳಿಸಿಕೊಡಲು ಅವನು ಒಂದು ಸೇನಾಪತಿಯಾದಂತಹ ದ್ರೋಣಾಚಾರ್ಯರ ಬಳಿಗೆ ಹೋಗ್ತಾನೆ ಅಂತಂದೇಳಿ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾನೆ. ಈ ವಿಚಾರದಿಂದ ತಿಳಿದು ಬರುತ್ತೆ, ದುರ್ಯೋಧನನು ರಾಜನೆಂದು ಹೇಳಿದರೂ ಕೂಡ ಸನ್ನಿವೇಶ ಗಂಭೀರವಾದುದರಿಂದ ದ್ರೋಣಾಚಾರ್ಯರ ಬಳಿಗೆ ಹೋಗಿ ಅವನು ದ್ರೋಣಾಚಾರ್ಯರ ಬಳಿಗೆ ಹೋಗಿ ಯಾವ ರೀತಿಯಾದಂತಹ ಮಾತುಗಳನ್ನು ಆಡಿದ, ಯಾವ ರೀತಿಯಾಗಿ ಮಾತುಗಳನ್ನು ಆಡಿದ ಅಂತಂದೇಳಿ ಮುಂದಿನ ಶ್ಲೋಕದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಧನ್ಯವಾದಗಳು. ಮುಂದಿನ ಶ್ಲೋಕದಲ್ಲಿ ಅಧ್ಯಾಯ 1 ಶ್ಲೋಕ 3 ತಿಳಿಸ್ಕೊಡ್ತೀನಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.